ನಮಸ್ತೆ ಸ್ನೇಹಿ ಬಂಧುಗಳೇ, ವೆಲ್ಕಮ್ ಟು RK ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್. ಇವತ್ತು ಲಾಗ್ ಮಾಡ್ತಿರೋ ಉದ್ದೇಶ ಒಂದು ಆ, ನಮ್ಮ ಎಸ್ ಜನಕಿ ಅಮ್ಮನವ್ರ ಬಗ್ಗೆ ಮಾತಾಡಬೇಕು ಅಂತ. ನೋಡಿ, ಎಷ್ಟು ಸರಳ ವ್ಯಕ್ತಿತ್ವ. 48,000 ಹಾಡು ಹಾಡಿ ಕೂಡ ಅವರು ಒಂದು ಕಡೆ ಇಷ್ಟು ಹಾಡಿದೀನಿ, ಆಮೇಲೆ ಇಷ್ಟೊಂದು ಪ್ರಶಸ್ತಿ, ಅದು ಏನೂ ಅಪೇಕ್ಷೆ ಮಾಡದೆ ಇಷ್ಟು ಸರಳವಾಗಿ ಇದ್ರು. ಆಮೇಲೆ ನನಗೆ ಬುದ್ಧಿ ಬಂತವಿಂದ, ಆಮೇಲೆ ಕೆಲವು ಹಾಡುಗಳು ಕೇಳಕ್ ಶುರು ಮಾಡ್ತವಿಂದ ನನ್ಗೆ ಎಸ್ ಜಾನಕಿ ಅಮ್ಮ ಅಂತ ಬಂದ ತಕ್ಷಣ ನೆನಪಿಗೆ ಬರೋದು ಹಾಡು ಚಕ್ರವ್ಯೂಹ ಫಿಲಿಮ್ದು. ಚಕ್ರವ್ಯೂಹ ಫಿಲಿಮ್ ಅಲ್ಲಿ ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಅದು ಹೇಕೋ ಕಾಣೆ ಅಪ್ಪನನ್ನು ಕಂಡರೆ ಭೀತಿ. ಹಾಹಾ, ಇಷ್ಟು ಮಧುರವಾಗಿ ಎಳೆ ಮಗುನೇ ಹಾಡಿರ್ಬೇಕು ಅನ್ನೋ ರೀತಿ ಹಾಡಿದ್ದಾರೆ ನೋಡಿ, ಆಗನ್ ಕಾಲದಲ್ಲಿ ಅಷ್ಟು ಹಾಡು. ಆಮೇಲೆ ಇನ್ನು ಕೂಡ ಯಾವುದು ಹೊಸ ಹೊಸ ಬಾಳು ನಿನ್ನಿಂದ, ಎಂತ ಹಾಡು ನೋಡಿ. ಹಾಗನ್ನ ಒಂದು ಗೀತ ರಚನೆಕಾರ ಆಗಿರ್ಲಿ ಅಥವಾ ಹಾಡುಗಾರ ಆಗಿರ್ಲಿ, ಎಷ್ಟು ಮಧುರವಾಗಿ ಕಿವಿ ಕೇಳ್ತಿತ್ತು ಅಂದ್ರೆ ಹಾಡುಗಳು, ಸಂಗೀತ ತುಂಬಾ ಚೆನ್ನಾಗೈತೆ. ಹಂಗಾಗಿ ಆ ಎಷ್ಟ್ ಜನಕ್ಕೆ ಅಮ್ಮನವ್ರು ಹಾಡಿದ್ದು ಇನ್ನೊಂದು ಹಾಡು ನಿನ್ನ ಸವಿ ನೆನಪೇ. ನೋಡಿ, ಎಷ್ಟೊಂದು ಆಳವಾಗಿ ನಮ್ಗೆ ನಮ್ಮ ಕೆಲವು ಇನ್ನೋ ಒಂದು ಹಿಂದೆ ನಡೆದಿರೋ ಒಂದು ಪ್ರೇಮ ಪ್ರೀತಿ ಅವೆಲ್ಲ ನೆನಪಿಸುವಂತಹ ಒಂದು ಸುಂದರವಾದ ಹಾಡುಗಳು, ಹಾಗೆ ಮಧುರವಾದ ಗಾಯನ. ಎಸ್ ಜಾನಕಿ ಅಮ್ಮನವರು ಎಲ್ಲಾ ಸುಮಾರು ಭಾಷೆಲಿ ಆಡಿದ್ದಾರೆ. ಬಟ್ ಕನ್ನಡ ಅಂತ ಬಂದಾಗ ಎಷ್ಟು ತಮಿಳ್ ಆಗ್ಬೋದು, ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು, ಬಟ್ ಕನ್ನಡ ಅಂತ ಬಂದಾಗ ಎಷ್ಟು ಅವರು ಅಷ್ಟು ಸ್ಪಷ್ಟವಾಗಿ ಸ್ವಚ್ಛವಾಗಿ ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂತ ಅಂದ್ರೆ, ಒಲವಿನ ಗೆಳೆಯನೆ ನಿನಗೆ ಹಾಡು, ಒಂದೊಂದು ಹಾಡು ಮುತ್ತು, ಒಂದೊಂದು ಹಾಡು ಮುತ್ತು. ಕಂಗಳು ತುಂಬಿರಲು ಹಾಡು ನೋಡಿ, ತುಂಬಾ ಅರ್ಥಪೂರ್ಣವಾದ ಸಾಹಿತ್ಯ, ಅಷ್ಟೇ ಸುಮಧುರವಾದ ಕಂಠ. ಆ ಹಾಡು ಕೇಳ್ತಾ ಇದ್ರೆ ಇಲ್ಲೋ ಒಂದು ಮೈ ಮರ್ತು ಇಲ್ಲೋ ಆಕಾಶದಲ್ಲಿ ತೇಳ್ತಿರೋ ಹಾಗೆ. ನೆಕ್ಸ್ಟ್ ನಾ ಮೆಚ್ಚಿದ ಹುಡುಗನಿಗೆ ನೋಡಿ, ಅದನ್ನ ಸಾಹಿತ್ಯ ಆ ಜೊತೆಗೆ ಈ ಕಂಠ ಸೇರ್ಕೊಂಡ್ರೆ ಎಷ್ಟು ಅರ್ಥಪೂರ್ಣವಾದ ಸನ್ನಿವೇಶಗಳು ಮೂಡ್ತವೆ ಅಂತ. ಆಮೇಲೆ ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಹಬ್ಬಾ ನಿಜಲುವೆ ಒಂದೊಂದು ಹಾಡು ಒಂದೊಂದು ಹಾಡು ಒಂದೊಂದು ಮುತ್ತು ರತ್ನ. ಆಮೇಲೆ ದೇವರ ಆಟ ಬಲ್ಲವರಾರು ನೋಡಿ, ಕೊನೆಗೆ ಆ ದೇವರ ಆಟ ಬಲ್ಲವರು ಯಾರು? ಆ ವ್ಯಕ್ತಿ ಆಕಾಶ ದೀಪವು ನೀನು. ಆ ಹಾಡು ನೋಡಿ, ನಮ್ಮ ಫ್ರೆಂಡ್ ಇಲ್ಲೇ ಕುಂತ್ರು ಜ್ಞಾಪಿಸ್ತಾವ್ರೆ. ಆಕಾಶ ದೀಪವು ನೀನು, ಹಬ್ಬಾ ಒಂದೊಂದು ಹಾಡು ಮುತ್ತು, ಒಂದೊಂದು ಹಾಡು ಮುತ್ತು. ಆ ದೇವರ ಆಟ ಬಲ್ಲವರ ಯಾರು ಅಂತ ಯಾಕೆ ತಗೊಂಡೆ ಅಂತಂದ್ರೆ ನೋಡಿ, ಎಲ್ಲೋ ಹುಟ್ಟಿ, ಗುಂಟೂರು ಅಂತ ಅಲ್ಲಿ ಜನ್ಮಸ್ಥಳ ಅವ್ರದ್ದು, ಹುಟ್ಟಿ ಎಲ್ಲಾ ಕಡೆ ಎಲ್ಲಾ ಭಾಷೆಯಲ್ಲೂ ಹಾಡಿ ನಮ್ಮ ಮೈಸೂರಲ್ಲಿ ಬಂದು ಇಲ್ಲೇ ನಾನು ಕೊನೆ ದಿನ ಕಳಿಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರಲ್ವಾ, ಆ ಮೈಸೂರು ಜನ ಎಷ್ಟು ಪುಣ್ಯವಂತ್ರಿ. ನಿಜವೂ ಬೆಳಿಗ್ಗೆ ನಾನು ಅವರ ಪಾರ್ಥಿವ ಶರೀರ ನೋಡಕಂತ ಹೋಗಿದ್ದೆ. ನಿಜವೂವೆ ಏನೋ ಒಂದ್ ಕಡೆ ದುಃಖನೂ ಆಗುತ್ತೆ. ಆಮೇಲೆ ಇಂಥ ಮೇರು ವ್ಯಕ್ತಿನ ನಾನು ನೋಡಕ್ ಬಂದಲ್ಲ, ನಂದೆಂತ ಪುಣ್ಯ ಅಂತ ಅನ್ಸುತ್ತೆ ನಿಜವೂವೆ. ಅವರು ಜೀವ ಅವ್ರು ಬದುಕಿದ್ದಾಗ ನೋಡೋ ಪುಣ್ಯ ನನಗಿಲ್ಲ. ಆದ್ರೆ ನೋಡಿ, ಅವರ ಪಾರ್ಥಿವ ಶರೀರ ನೋಡೋ ಅಷ್ಟು ಭಾಗ್ಯ ನಾನು ತನ್ಕೊ ಬಂದಿದ್ದೀನಿ ಅನ್ನೋದೊಂದು ಇದು. ಹಂಗಾಗಿ ಸಖತ್ತು ಒಂದ್ ಕಡೆ ಬೇಜಾರು ಅಂತ, ಗಾಯಕಿನ ಕಳ್ಕೊಂಡ್ಬಿಟ್ಟವಲ್ಲ ಅಂತ. ಇನ್ನೊಂದು ಖುಷಿ ಏನಪ್ಪಾ ಅಂತ ಅಂದ್ರೆ, ನಮ್ಮ ಮೈಸೂರಲ್ಲಿ ಕೊನೆಗಾಲದಲ್ಲಿ ಇಲ್ಲೇ ಮಣ್ಣಾಗ್ಬೇಕು, ನಮ್ಮ ಇಲ್ಲಿ ನೆಲೆಸ್ಬೇಕು ಅನ್ನೋ ರೀತಿ ಅವ್ರು ಆಯ್ಕೆ ಮಾಡ್ಕೊಂಡ್ರಲ್ಲ ಮೈಸೂರ್ನ, ಅದೊಂದು ಖುಷಿ ವಿಚಾರ. ಎಲ್ಲ ರಾಜ್ಕುಮಾರ್ ಫಿಲಿಂ ಆಗ್ಬೋದು, ಶ್ರೀನಾಥ್ ಫಿಲಿಂ ಆಗ್ಬೋದು, ಅನಂತ್ ನಾಗ್ ಅವ್ರ ಫಿಲಿಂ ಆಗ್ಬೋದು, ವಿಷ್ಣುವರ್ಧನ್ ಅವ್ರ ಫಿಲಿಂ ಆಗ್ಬೋದು, ಪ್ರತಿಯೊಬ್ಬರಿಗೂ ಈಗ ನಮ್ಮ ಗಾನಕ್ಕೋಗಿಲ್ಲೇ ರಾಜ್ಕುಮಾರ್ ಹೇಗೋ ಹಾಗೆ ಗಾನಕ್ಕೋಗಿಲ್ಲ ಎಸ್ ಜಾನಕಿ ಅಮ್ಮ ಅಂತ. ತುಂಬಾ ಅರ್ಥಪೂರ್ಣವಾದ ಸಾಹಿತ್ಯಕ್ಕೆ ಇವರು ಸುಂದರವಾದ ಸುಮಧುರ ಕಂಠ. ಆಮೇಲೆ ಉದಯಶಂಕರ್ ಅವರ ಸಾಹಿತ್ಯ ಎಲ್ಲ ಹೊಂದ್ಕೊಂಡ್ಬಿಡೋದು ತುಂಬಾ ಚೆನ್ನಾಗಿ. ಅದನ್ನ ಸಂಗೀತ ನಿರ್ದೇಶಕರು ಕೂಡ ತುಂಬಾ ಸುಲಲಿತವಾಗಿ ಟ್ಯೂನ್ ಹಾಕೊಡ್ತಿದ್ರು. ಅಷ್ಟು ಕಿವಿಗೆ, ಮನಸ್ಸಿಗೆ, ಹೃದಯಕ್ಕೆ ಮುಟ್ಟೋದು ಅವರ ಸುಂದರವಾದ ಆ ಸಾಲ್ಗೆ ಸಿಹಿಯಾದ ಧ್ವನಿ.
ಇಷ್ಟು ಅರ್ಥಪೂರ್ಣವಾಗಿ ಹಾಡು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಈಗ್ಲೂ ಕೂಡ. ಅದೇ ಮಧ್ಯಾಹ್ನ ಆಕಾಶವಾಣಿಲಿ ಹಾಡು ಇದ್ ಮಾಡಿದ್ವು 100.6 ಮೈಸೂರು ಆಕಾಶವಾಣಿಲಿ ಆ ಹಾಡು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಅದು ಏಕೋ ಕಾಣೆ ಅಪ್ಪನನ್ನು ಕಂಡರೆ ಭೀತಿ. ಆ ನಗ್ನಗ್ತಾ ಆ ಹಾಡು ಕೂಡ ಎಳೆ ಮಗುನೇ ಆಡ್ತಾ ಐತೇನೋ ಅನ್ನಂಗೆ ಹಾಡು. ಆಮೇಲೆ ಆಕಾಶ ದೀಪವು ನೀನು, ಅದು ಕೂಡ ಪ್ರತಿಯೊಂದು ಹಾಡು ಒಳ್ಳೆ ತುಂಬಾ ಸುಂದರವಾದ ಸುಲಲಿತವಾದ ಧ್ವನಿ. ಇವತ್ತು ನನ್ನ ಜೊತೆ ನಮ್ಮ ಸ್ನೇಹಿತರಾದಂತ ರಮೇಶ್ ಸರ್ ಇದ್ದಾರೆ. ಅವರು ಕೂಡ ಎಸ್ ಜಾನಕಿ ಅಮ್ಮನವ್ರ ಬಗ್ಗೆ ಮಾತಾಡ್ತಾರೆ. ಹೇಳ್ತೀನಿ ನಮಸ್ತೆ. ಅಮ್ಮನ ಬಗ್ಗೆ ಮಾತಾಡೋದು ಅದೇ ಆಗಲ್ಲ. ಅದ್ಭುತ ಗಾಯಕಿ, ಆ ವಾಯ್ಸು ನೆನ್ಸ್ಕೊಂಡ್ರೆ ಅವ್ರು ಹಾಡಿರೋದು ನಿಮ್ಗೆ ಯಾವ ಹಾಡು ಇಷ್ಟ? ಆಕಾಶ ದೀಪವು ನೀನು ಅದ್ಭುತ. ಆಮೇಲೆ ದೇವರಾಟ ಬಲ್ಲವರ ದೇವರಾಟ ಬಲ್ಲವರ ಕೊನೆಗೂ ನೋಡಿ ದೇವರಾಟ ಬಲ್ಲವರ ಎಲ್ಲೋ ಜನ ಎಲ್ಲೋ ಮರಣ. ಆಮೇಲೆ ಇದಿದೆಯಲ್ಲ ಬಾನಲ್ಲು ನೀನೆ ಹೌದು ಸಾಂಗು. ವಯಸ್ಸು ಸಾಮಾನ್ಯ ಇದೆಲ್ಲ ಎಷ್ಟೋ ವರ್ಷಕ್ಕೊಂದ್ಸಲಿ ಜನಿಸುವಂತಹ ವ್ಯಕ್ತಿತ್ವ ಅವ್ರದ್ದು. ನಿಜ 100%. ತುಂಬಾ ಈ ನಮ್ಮ ರಾಜ್ಕುಮಾರ್ ಅವ್ರು ಆಗ್ಬೋದು, ಜಾನಕಿ ಅಮ್ಮನವ್ರು ಆಗ್ಬೋದು, SP ಬಾಲಸುಬ್ರಹ್ಮಣ್ಯ ಮೂರು ಜನ ಬಂದಿ ಆಂಧ್ರದಲ್ಲೇ ಹುಟ್ಟಿ ಹೌದು ಇಲ್ಲಿ ಬಂದಿ ಅವರು ಎಲ್ಲಾ ಭಾಷೆಲ್ಲೂ ಹಾಡಿದ್ರುವೆ ನಮ್ಮ ಕನ್ನಡ ಸಾಂಗ್ಗಳು ತುಂಬಾ ತೋರಿಸಿರೋದು ಬಹಳ. ಎಲ್ಲೇ ಹೋದ್ರು ಅವರು 3 ಜನನು ಹೇಳ್ತಿದೆ ನಮ್ಮ ಕರ್ನಾಟಕದೇ ಅವರು ಹೇಳೋರು. ಒಂದು ಯಾವುದೋ ಫಂಕ್ಷನ್ ಇದು ಕಾರ್ಯಕ್ರಮ ಕರೆದ್ರು ಹಾಡು, ಕನ್ನಡ ಹಾಡು ಹೇಳೋದು. ಎಲ್ಲೋ ಹುಟ್ಟಿ ಎಲ್ಲೋ ಅನಂತರು ಅದೇ ತರ ಎಲ್ಲೋ ಹೇಳೋದು ಅಂದ್ರೆ ನಮ್ಮ ಈಗ ಅಭಿಮಾನಿ ಅಂತಾರೆ ಎಲ್ಲ. ಎಲ್ಲೇ ತಗೊಂಡ್ರು ನೀವು ವರ್ಡಲ್ಲೇ ತಗೊಂಡ್ರು ನಮ್ಮ ಕರ್ನಾಟಕನೇ ಇದೊಂದು ಸಿನಿಮಾ ಇದಕ್ಕೆ ಪ್ರೀತಿಸೋ ಇದ್ರಲ್ಲಿ. ಹಂಗಂದ್ರೆ ಆ ಟೈಮಲ್ಲೇ 80-90 ದಶಕ ಇದರಲ್ಲಿ ಡೈರೆಕ್ಟರ್ಗಳು ಬಂದು ಎಷ್ಟು ಅವಾಗ್ಲೇನೆ ಆಲೋಚನೆಗಳು, ಅಷ್ಟು ಸಾಂಗ್ಗಳೆಲ್ಲ ಆಡ್ಸೋರಲ್ಲ ಅವಾಗ್ಲೇನೆ. ಏನಪ್ಪಾ ಅಂತಂದ್ರೆ ಇದೇ ಅಂಗಡಿಲಿ ನಾನು ಕೆಲಸ ಕಲಿತಿದ್ದೆ. ಆಗ ಗೋಕುಲಂ ಟಾಕೀಸ್ ಸಿಪಾಯಿ ಫಿಲ್ಮ್ ರಿಲೀಸ್ ಆಗಿತ್ತು. ಬಂದ ಮೇಘರಾಜ. ಆಗ ಜಾನಕಿಯಮ್ಮ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಹಾಡು ಒಬ್ಬ ಕ್ಯಾಸೆಟ್ ಹಾಕ ಉಜ್ಜೋಗದು, ಅಷ್ಟು ಹಾಡು ಕೇಳ್ತಿದ್ವು. ಈಗ ಅಂದ್ರೆ ಹಾಡ್ನ ಆಗ್ಲೇ ಎಷ್ಟ್ ಚೆನ್ನಾಗ್ ಹಾಡಿದ್ರು. ಆಮೇಲೆ ಇವರು ಯಾರು ರವಿಚಂದ್ರನ್ ಆಗಿರ್ಬೋದು, ಹಂಸಲೇಖರ್ ಆಗಿರ್ಬೋದು, ಅದನ್ನ ಟ್ಯೂನ್ ಹಾಕಿ ಕೊಟ್ಬಿಟ್ಟಿದ್ದೇನೆ. ಅವ್ರು ಕೊಟ್ಬಿಟ್ರೆ ಬೇರೆ ಮಾತಾಡ್ತಿದ್ರು ಇಬ್ರು. ಅಮ್ಮ ಆಡ್ಬಿಟ್ಟು ಈಚೆ ಬರ್ಬೇಕಷ್ಟೇ, ಆಡ್ಬಿಟ್ಟು ಈಚೆಗೆ ಬರ್ತಿದ್ರು. ಅದ್ಭುತವಾಗಿ ಹಾಡು ಆಡ್ತಿದ್ರಂತೆ. ಅಲ್ಲಿ ಹುಟ್ಟಿ ಇಲ್ಲಿ ಬಂದು ಅವರು ಮನೆಗೆ ಇಲ್ಲೇ ನೆಲೆ ಲಾಸ್ಟ್ ಕೊನೆ ದಿನ ಅವರು ಕಳಿಬೇಕು, ಕೊನೆ ದಿನ ಮೈಸೂರಲ್ಲೇ ಕಳಿಬೇಕು ಅಂತ ಅವ್ರಿಗೆ ಅರ್ಥ ಆಗಿದೆ. ಏನು ಅಂದ್ರೆ ಒಂದು ಅವ್ರಿಗೆ ಎಲ್ಲಾ ಇದ್ರುವೆ ವಿಷ್ಣುವರ್ಧವರು ಅಷ್ಟೇ. ಅವರು ಕೊನೆ ದಿನಗಳೆಲ್ಲ ಮೈಸೂರಲ್ಲೇ ಹುಟ್ಟಿ ಹೋಗಿ ತಿರ್ಗಾ ಇಲ್ಲಿಗೆ ನಾವು ಅಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೈಸೂರು ಒಂದು ಚಾಮುಂಡೇಶ್ವರಿ ನೆಲೆಸಿರುವಂತ ಒಂದು ಮೈಸೂರು ಇದ್ರು ಕೂಡ ಅಲ್ಲಿ ನೀವ್ ಅಂದಂಗೆ ನೋಡಿ, ಈ ಕಡೆ ವಿಷ್ಣುವರ್ಧನ್ ಸರ್ ಕೂಡ, ಈ ಕಡೆ ಜಾನಕಿ ಅಮ್ಮ, ಎಲ್ಲ ಮೈಸೂರ್ನೇ ಆಯ್ಕೆ ಮಾಡ್ಕೊಂಡ್ರು. ಇಲ್ಲ, ಸುಮಾರು ಜನ ಮೈಸೂರಿಂದನೇ ಹೋಗಿರೋ. ಮುತ್ತ ಮೈಸೂರಿಂದ ಜಿಲ್ಲೆಗಳು ತಗೊಂಡ್ರೆ, ಈಗ ನಗರದಲ್ಲಿ ತಗೊಂಡ್ರೆ ರಾಜ್ಕುಮಾರ್ ಅವರು, ಮಂಡ್ಯದ ತಗೊಂಡ್ರೆ ಅಂಬರೀಶ್ ಅವರು, ಚಾಮುಂಡಿಪುರಂ ಅಷ್ಟೇ ಈಗ ಸೂಪರ್, ಈಗ ನ್ಯಾಷನಲ್ ಸ್ಟಾರ್ ಆಗಿರೋದು ಬಂದ್ರುವೆ ಮೈಸೂರು. ದರ್ಶನ್ ಅವರು ಅಷ್ಟೇ. ಮೈಸೂರೇ ಒಂಥರ ಮೂಲ, ನನ್ನ ಪ್ರಕಾರ ಮೂಲ ಇಲ್ಲೇ ಉತ್ಪಾತ ಕನ್ನಡದ ಇಲ್ಲಿಂದನೇ. ಏನೇ ಇರ್ಲಿ, ಈಗ ಆಡಳಿತ ಕೇಂದ್ರ ಇರ್ಲಿ, ಆಮೇಲೆ ಮೊನ್ನೆ ಯಾರೋ ಹೇಳ್ತಾ ಇದ್ರು ಇದರಲ್ಲಿ ಕಲ್ಕತ್ತಲ್ಲಿ ಫಸ್ಟ್ ಕರೆಂಟ್ ಅಲ್ಲೇ ಇದು ಅಂತ. ಇಲ್ಲ, ಮೈಸೂರೇ ಫಸ್ಟ್ ಅವರು ಸಂಶೋಧನೆ ಮಾಡಿದ್ರು. ಹಂಗೆ ಒಂದು ಚಾನೆಲ್ ಅಲ್ಲಿ ನಮ್ಮ ನಾದಬ್ರಹ್ಮ ಹಂಸಲೇಖರ್ ಹೇಳ್ತಾ ಇದ್ರು,
ಎಸ್ ಜಾನಕಿ ಅಮ್ಮನವರ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರು ಮಾತಾಡ್ತಿದ್ರು, ಈ ಮೈಸೂರಲ್ಲೇ ಒಂದು ಎಸ್ ಜಾನಕಿ ಅಮ್ಮನವರ ಸ್ಮಾರಕ ಆಗ್ಬೇಕು ಅಂತ. ಹಂಗೆ ಆಗ್ಲೇಬೇಕು. ಹೌದು. 100% ನಮ್ಮ ಮೈಸೂರು ಉದ್ಬೂರಲ್ಲಿ ವಿಷ್ಣುವರ್ಧನ್ ಅವ್ರದ್ದು ಹಾಗೈತೆ. ಅದೇ ತರ ಈಗ ಕೋಟೆಯಲ್ಲಿ ಅಲ್ಲಿ ಅವರ ಅಂತ್ಯಕ್ರಿಯೆ ಅಂತ ಆದ್ಮೇಲೆ ಇಲ್ಲ, ಈಗ ನಿನ್ನೆ ಹೇಳಿರೋ ಗಣಿಯನುಂಡಿ ಸಾರಾ ಮಹೇಶ್ ಅವರು ಅವರ ಜಟ್ಕಳ್ಳಿ ಇದ್ರಲ್ಲಿ ಅವರ ಸಂಸ್ಥೆಯಿಂದ ಒಂದು ಸೈಟ್ ಕೊಡ್ತೀನಿ, 40-60 ಏನಾರ ಮಾಡ್ಬೋದು ಅಂತ. ಅವ್ರು ಏನಾರ ಮಾಡ್ಬೋದು, ಸ್ಮಾರಕ ಮಾಡ್ಕೊಬೋದು. ಅವ್ರ ಏನು ಅವ್ರ ಟ್ರಸ್ಟ್ ಅಲ್ಲಿ ಏನಾರ ಮಾಡ್ಬೋದು ಅಂತ ಟ್ರಸ್ಟ್ ಘೋಷಣೆ ಮಾಡಿದ್ದಾರೆ. ಮಾದೇವ ಮಿತ್ರ ಅವರು ಕೇಳಿದಾಗ ಅವ್ರು ಹೇಳುದು 100% ಏನಾರ ಮಾಡ್ಬೋದು ಕೊಡ್ತೀನಿ ನಾನು, 40-60 ಸೈಟು ಅಂತ ಜಟ್ಕಳ್ಳಿ. ಯಾರು ಸಾರಾ ಮಹೇಶ್ ಅವರು ಸಾರಾ ಘೋಷಣೆ ಮಾಡಿದ್ದಾರೆ ನಿನ್ನೆ ಅದೇ ಇದ್ರಲ್ಲಿ ಮಹಾರಾಜ ನೋಡಿದ್ದಾರೆ. ಹಂಗಾಗಿ ಆಗ್ಬೇಕು 100% ಒಳ್ಳೆ ವ್ಯಕ್ತಿತ್ವಕ್ಕೆ ಒಂದು ಗೌರವ ಸಿಗ್ಲೇಬೇಕು. ಅವರು ನೋಡಿ ಎಷ್ಟು ಸರಳ, ನನ್ಗೆ ಯಾವ ಪ್ರಶಸ್ತಿನೂ ಬೇಡ, ಯಾವ ಸರ್ಕಾರದ ಸಿಗಂತ ಸೌಲಭ್ಯಗಳು ಏನೂ ಬೇಡ ಅಂದ್ರೆ ಎಷ್ಟು ಸರಳ ವ್ಯಕ್ತಿತ್ವವನ್ನು ನೋಡಿ ಅವ್ರದ್ದು. ಆದ್ರೂ ಕೂಡ ಅವರ ದೊಡ್ಡ ಗುಣ ಅದು, ನಮ್ಮ ಸರ್ಕಾರದಿಂದ ಏನ್ ಬೇಡ ಅಂತ ದೊಡ್ಡ ಗುಣ. ಆದ್ರೂ ನಾವು ಗೌರವ ಸಲ್ಲಿಸಬೇಕಾಗಿರೋದು ನಮ್ಮ. ನೋಡಿ ಅವ್ರು ಬಂದಿ 7 ವರ್ಷ ಆಯ್ತಂತೆ, ಬೋಗದಿ ಬಂದಿ ಮನೆ ಬಾಡಿಗೆ ಮನೆ ಮಾಡ್ಕೊಂಡು ಇದ್ದೆಯಲ್ಲಿ ಅಲ್ಲೊಂದು 2 ಎಕರೆನೋ ಎಷ್ಟೋ ಗೊತ್ತಿಲ್ಲ, ಅಲ್ಲಿ ತಗೊಂಡು ಯಾರು ತೊಂದ್ರೆನೂ ಬೇಡ, ಎಲ್ಲಿಗೂ ಸರ್ಕಾರ ಗೌರ್ಮೆಂಟ್ ಏನು ಬೇಡಿ. ಅವ್ರು ನಾನು ಅಲ್ಲೇ ಸುಮಾರು ಜನ ಗೊತ್ತಿಲ್ಲ, ನನ್ಗೆ ಅಲ್ಲೇನೆ ಅಂತ್ಯಕ್ರಿಯೆ ಮಾಡಿ ಯಾರಿಗೂ ತೊಂದರೆ ಕೊಡಂತ ಸಣ್ಣ ಜಾಗದಲ್ಲಿ, ಆ ಚಿಕ್ಕ ಜಾಗದಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸಾಧನೆ ಮಾಡಿ ಎಲ್ಲೋ ಒಂದು ಸಣ್ಣ ಜಾಗ ತಗೊಂಡು ಅಲ್ಲೇ ಅಂತ್ಯಕ್ರಿಯೆ ಮಾಡ್ಬಿಡಿ. ನಿಜವಾಗ್ಲೂ ಒಂದು ರೀತಿಯ ಖುಷಿನೇ ನೋಡಿ. ಜನನ ಎಲ್ಲೋ, ಮರಣ ಎಲ್ಲೋ, ಸಾಧನೆ ಏನು, ಒಬ್ಬೊಬ್ಬ ಮೇರು ಪರ್ವತ. ನಾವು ಇದ್ದಾಗ ಅವರೊಂದು ನಮ್ಮ ಮೈಸೂರಲ್ಲಿ ಬಂದು ನೆಲೆಸಿದ್ದು ನಮ್ಮ ಭಾಗ್ಯ. ಹಂಗಾಗಿ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಮೇನ್ ನೆಮ್ಮದಿ. ನೋಡಿ ಅದನ್ನ ಕೊನೆಗೆ ನೋಡಿ ಒಂದು ಗ್ಯಾಪ್ ಕರೆಕ್ಟ್ ನೀವ್ ಹೇಳಿದ್ದೀಗ. ಅಮ್ಮ ಬಂದು ಇಲ್ಲಿ ಎಷ್ಟ್ ಜನಕ್ಕೆ ಅಮ್ಮನವ್ರು ಬಂದು ನೆಲೆಸಿದ್ದು ನೆಮ್ಮದಿಯಾಗಿ ಇರ್ಬೇಕು ಅಂತ. ನಮ್ಮ ಮೈಸೂರು ಯಾವುದೇ ಗಲಾಟೆ ಇಲ್ದೆ, ಯಾವ ಅದಕ್ಕೇನಂತಾರೆ ನಮ್ಮ ಟ್ರಾಫಿಕ್ ಗಲಾಟೆಗಳಾಗ್ಬೋದು, ಏನೇ ಒಂದು ಪರಿಸರ ತುಂಬಾ ಇಷ್ಟಪಡ್ತಿದ್ರು ಅಂತ ಕಾಣ್ತದೆ. ಅದಕ್ಕೋಸ್ಕರ ಮೈಸೂರು ಆಯ್ಕೆ ಆಗಿ ಏನೇ ಬಂದ್ರುವೆ ಬರೋರು ಕಾರಲ್ಲಿ ಏನೋ ತಗೊಂಡ್ಬೇಕಾದ್ರೆ ತಗೊಂಡು ಅವರೇ ಹೋಗಿ. ಮೊನ್ನೆ ನಾವು ನೋಡ್ದಂಗೆ ಒಂದು ವಿಡಿಯೋ ಹರಿದಾಡ್ತಿದೆ, ಅದ್ರಲ್ಲಿ ಭಾರತಮ್ಮ ಅವರು ಒಂದು ಅಂಗಡಿ ಬಂದಿಯಲ್ಲಿ ಒಂದು ಜೋಕಾಲಿ ತಗೊಂಡು ಆಡ್ತಿದ್ದಾರೆ. ಅದು ಬಹಳ ವೈರಲ್ ಆಯ್ತಿದೆ. ಅಲ್ಲಿ ವೆಹಿಕಲ್ಗಳೆಲ್ಲ ಓಡಾಡ್ತಿದೆ ಅಲ್ಲೇನೆ. ನೋಡಿ ಎಷ್ಟು ಸರಳತೆ, ಏನು ಅವರು ಗುಣ. ಮಾಮೂಲಿ ಸಾಮಾನ್ಯ ತರ ಅಲ್ಲೂ ಇಂಡಿಯಾ ಎಲ್ಲಾ ಹೋಗಿ ಬಂದ್ರು ಕೊನೆಗೆ ನೋಡಿ ಇಷ್ಟ. ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಏನು ಅಂತ. ಏನ್ ಹೇಳಿ, ನೆಮ್ಮದಿ ಇಲ್ಲ, ಏನು ಇದಿಲ್ಲ ಅಂದ್ರೆ. ಆಮೇಲೆ ಇನ್ನೊಂದು ನೋಡಿ, ಅವರು ಪೂಜಿಸುವ, ಆರಾಧಿಸುವ ಪರಮಾತ್ಮ ಕೃಷ್ಣನ ವಿಗ್ರಹನ, ಸಣ್ಣ ವಿಗ್ರಹನ ಕೈಲಿ ಇಟ್ಕೊಂಡೇನೆ ಅವರು. ನನ್ಗೆ ಫಸ್ಟ್ ನನ್ಗೆ ಗೊತ್ತಿರ್ಲಿಲ್ಲ, ಅದ್ರ ಮಾರನೆಗೆ ನ್ಯೂಸ್ ಅಲ್ಲಿ ನೋಡ್ದಾಗ ಗೊತ್ತಾಯ್ತು. ಅದ್ರದ ಕೃಷ್ಣನ ವಿಗ್ರಹ ಕೈ ಹಿಡ್ಕೊಂಡು ಹಂಗೆ ಎಷ್ಟು ಪುಣ್ಯ ಮಾಡಿದವ್ರು ನೋಡಿ. ಆ ಜೀವ ನಿಜವಲ್ಲೂ ತುಂಬಾ ಪುಣ್ಯ ಮಾಡಿದವರು. ಹಂಗೆ ಇದು ಎಸ್ ಜಾನಕಿ ಅಮ್ಮನವ್ರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸೋಕ್ಕೋಸ್ಕರ ಇದೊಂದು ವ್ಲಾಗ್ ಮಾಡಿದೆ. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರ್ಲಿ. ನಮ್ಮ ರಮೇಶ್ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಸ್ವಲ್ಪ ವಾಯ್ಸ್ ಕಮ್ಮಿ ಅನಿಸ್ತು, ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು. ಇದೇ ರೀತಿ ಪ್ರೀತಿ ಪ್ರೋತ್ಸಾಹ ಇರ್ಲಿ. ನೆಕ್ಸ್ಟ್ ವಾಲ್ ಜೊತೆ ಸಿಗ್ತೀವಿ. ಬಾಯ್.